ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದಿಂದ 2024-25ನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆ ಸಪ್ತಗಿರಿ ಕನ್ವೆನ್ಷನ್ ಹಾಲ್ನಲ್ಲಿ ಸಂಘದ ಅಧ್ಯಕ್ಷರಾದ LS ಶಿವಯೋಗಿರವರ ಅಧ್ಯಕ್ಷತೆ ಮೇರೆಗೆ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷೆ ಪದ್ಮಾ, ನಿರ್ದೇಶಕರುಗಳಾದ ತಿಮ್ಮೇಶ್ ಬಾಬು, SP ಆನಂದಪ್ಪ, GS ವಸಂತಕುಮಾರ್, ಸುಧಾಕರ್, ದಯಾನಂದ್, ರವಿ, M ನರೇಂದ್ರ, ಪುರಸಭೆ ಅಧ್ಯಕ್ಷರು, ಸಂಘದ ನಿರ್ದೇಶಕರಾದ ವಸಂತಕುಮಾರ್, ಪ್ರೇಮ, ಶಶಿಕುಮಾರ್ ಹಾಗೂ ಸಂಘದ ಸದಸ್ಯರುಗಳಾದ ಮಾಜಿ ಶಾಸಕರಾದ DS ಸುರೇಶ್, ಪಾಂಡುರಂಗ ಜಾಧವ್, ಷಣ್ಮುಖಪ್ಪ, ಠಾಕ್ರನಾಯ್ಕ್, ಮುನೀರ್, TL ರಮೇಶ್, ಶಿವಯೋಗಿ, ಗಿರೀಶ್, TS ಬಸವರಾಜ್, HD ವೆಂಕಟೇಶಪ್ಪ, ಚಿದಾನಂದ್, ವರ್ಮಪ್ರಕಾಶ್, ಹಲಸೂರು ಮಲ್ಲಿಕಾರ್ಜುನ್ ಹಾಗೂ ಅನೇಕ ಸದಸ್ಯರುಗಳು ಭಾಗವಹಿಸಿದ್ದರು. ಹಾಗೂ ಸಂಘದ ಸಹ ಕಾರ್ಯದರ್ಶಿ ನಿತೀಶ್ ಮತ್ತು ಸಂಘದ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ತೆಗಿಬೇಕು ಅಂತ ಹೇಳಿ ಬಹಳ ಜನ ಆಶಿಸಿದ್ದಾರೆ. ಅದರ ಬಗ್ಗೆ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿ ಅದ್ರ ಬಗ್ಗೆ ಯಾವ ರೀತಿ ಕ್ರಮ ತಗೊಳ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಒಂದು ತೀರ್ಮಾನ ತಗೊಂಡು ಅಲ್ಲಿ ಏನಾದ್ರು ಮಾಡಲಿಕ್ಕೆ ಪ್ರಯತ್ನದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತರ್ತೇನೆ. ಹಾಗೇನೆ ನಮ್ಮ ಇನ್ನೋರ್ವ ಸದಸ್ಯರು ವರ್ಮಾ ಪ್ರಕಾಶ್ ಅವರು ಒಂದು ಸಲಹೆಯನ್ನ ಇಟ್ಟಿದ್ದಾರೆ. ಬಂಗಾರ ಅಡಮಾನ ಬ್ಯಾಂಕು ಹಣ ಇಟ್ಕೊಳ್ಳುವಂಥದ್ದು, ವೆಹಿಕಲ್ಗಳು ಲೋನ್ ಕೊಡುವಂಥದ್ದು, ಮತ್ತೆ ಅಡಿಕೆ ಗೋದಾಮನ್ನ ಇಟ್ಕೊಂಡು ಅದ್ರ ಮುಖಾಂತರ ನೀವು ವ್ಯವಹಾರವನ್ನ ಮಾಡಿ ಅದಕ್ಕೆ ಸಂಘಕ್ಕೆ ಅನುಕೂಲತೆಗಳನ್ನ ಅಭಿವೃದ್ಧಿ ಮಾಡಬಹುದು ಅನ್ನೋ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಬಹಳ ಒಳ್ಳೆಯ ಒಂದು ಪ್ರಸ್ತಾವನೆಯನ್ನ ಈ ಸಭೆ ಮುಂದೆ ಅವರು ಇಟ್ಟಿದ್ದಾರೆ. ಈ ವಿಚಾರದಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ, ನಮಗೆ DCC ಬ್ಯಾಂಕಿನಿಂದ ಎಷ್ಟು ಸಾಲ ಸಿಗ್ತದೆ, ಅದರ ಜೊತೆಗೆ ನಮ್ಮ ಸಹಕಾರ ಸಂಘದಲ್ಲಿ ಇರುವಂತ ಆರ್ಥಿಕ ವ್ಯವಸ್ಥೆ ಮತ್ತೆ ಇದಕ್ಕೆ ಬೇಕಾಗಿರತಕ್ಕಂತ ಹಣಕಾಸಿನ ಒಂದು ವ್ಯವಸ್ಥೆಗೆ ಮಾನ್ಯ ಗೌರವಾನ್ವಿತ ಸದಸ್ಯರು ಯಾರಾದರೂ ಡೆಪಾಸಿಟ್ ಮಾಡಿದ್ರೆ ಅದ್ರ ಮುಖಾಂತರ ಈ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಈ ಒಂದು ಸಭೆಗೆ ಆಗಮಿಸಿ ಇಷ್ಟೊತ್ತು ತಾವೆಲ್ಲರೂ ಸಂಘದ ಚಟುವಟಿಕೆ ಬಗ್ಗೆ, ಇದರ ಅಭಿವೃದ್ಧಿ ಬಗ್ಗೆ ತಾವೆಲ್ಲರೂ ಕೂಡ ಅತ್ಯಂತ ವಿಚಾರಪೂರ್ವಕವಾದಂತಹ ಸಲಹೆಗಳನ್ನ ನೀಡಿದ್ದೀರಿ. ಅದಕ್ಕೆಲ್ಲ ತಮ್ಮೆಲ್ಲರಿಗೂ ಕೂಡ ನಮ್ಮ DAPSMS ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಎಲ್ಲರಿಗೂ ಸಲ್ಲಿಸ್ತೇನೆ. ಹಾಗೇನೆ ಮುಂದೆ ಬರುವಂತಹ ದಿನಗಳಲ್ಲಿ ನಮ್ಮ ಶಕ್ತಿ ಮೀರಿ ಇದನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಇನ್ನೊಮ್ಮೆ ಈ ಸಂದರ್ಭದಲ್ಲಿ ತಿಳಿಸಿ ತಮ್ಮೆಲ್ಲರಿಗೂ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೂ ಹಾಗೂ ವಿಶೇಷವಾಗಿ ನಮ್ಮ ರಮೇಶ್ ಅವರು ಕೆಲವು ಸಲಹೆಗಳನ್ನ ಕಾನೂನಾತ್ಮಕವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರತಿಭಾ ಪುರಸ್ಕಾರ ಇದೆ, ಅವರು ಬಂದು ಈ ಪ್ರತಿಭಾ ಪುರಸ್ಕಾರವನ್ನ ತಗೊಳ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ನಮ್ಮ ಸಂಘದ ಕಾರ್ಯದರ್ಶಿ ಅವರು ಅದನ್ನು ಓದ್ತಾರೆ. ನೇಕಾಟಿವಿ 24-25ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಪಟ್ಟಿ SSLC ವಿದ್ಯಾರ್ಥಿಗಳು: ನೇಕಾಟಿವಿ ಉಪ್ಪಿನಮಡು, ವಂಶಿ ಎಚ್ ನಾರಾಯಣಪುರ, ಸೌಮ್ಯ NR ನೇರಕೆರೆ, ಮದನ್ ಸಿ अश्विनी जी विनय जी विनय, भूमिका की ललिता जी विनय, प्रसिद्ध जी रचिता की स्नेहा जी, तन्मय प्रकाशना, सुचित के प्रभु भुवन DS के दयान के श्रेया रविकुमार, रचिता के माता है, रचिता के उनके कीर्तना
ಹಂಚಿಕೆ ಕೊಡ್ರಿ ಅವ್ರಿ ಬಹುಶಃ ನನ್ನ ಒಂದು ಅನಿಸಿಕೆ ಏನಪ್ಪಾ ಅಂದ್ರೆ ನಾವು ಪ್ರತಿಭಾ ಪುರಸ್ಕಾರ ಸಂಸ್ಥೆಯಿಂದ ಕೊಡ್ತಿರೋದು ಯಾಕೆ ಅಂದ್ರೆ ಮಕ್ಕಳು ಬಂದು ಏಳ್ನೂರು ಮೇಡಮ್ ಮುಗಿಕ್ಕೆ